ಗೈಸ್ ಫೈನಲಿ ಲೋಟಸ್ ಟೆಂಪಲ್ ಗೆ ಬಂದಿದೀವಿ. ಲೋಟಸ್ ಟೆಂಪಲ್ ಬಂದು ಅಚ್ಚ ಇದು ಬುಕ್ಕಲ್ ಕಂಡಿಲ್ಲ, GK ಬುಕ್ಕಲ್ ಅಲ್ಲ, ಬುಕ್ಕಲ್ ಓದಿರೋದ್ನ ಇപ്പൊ നേരിട്ട് ലൈവിൽ നോട്ടേ പറയണേ. ಇವಾಗ ಲೈವಲ್ಲಿ ನೋಡ್ತಾ ಇದೀವಿ. ಅಮ್ಮ ನೋಡ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ. ಇದು ನಮ್ಗೆ ನೋಡ್ತಾ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಇಲ್ಲಿ ಬರ್ತೀನಿ ಅಂತಾನೆ ನಮ್ಗೆ ಗೊತ್ತೇ ಇರ್ಲಿಲ್ಲ, ಕನಸಲ್ಲೂ ನೆನ್ಸಿರ್ಲಿಲ್ಲ. ಇದು ನನ್ನ ಡ್ರೀಮ್ ಆಗಿತ್ತು. ಗೈಸ್ ಸ್ನ್ಯಾಪ್ ಬಿಡ್ಬೋದು ಗೈಸ್. ಅಯ್ಯೋ ಅದು ನನ್ನ ಡ್ರೀಮ್ ನ ಇವರು ನೆರವೇರಿಸ್ಕೊಟ್ಬಿಟ್ರು ನನ್ನ ಮಗಳು. ಥ್ಯಾಂಕ್ ಯು ವೆಲ್ಕಮ್. ಥ್ಯಾಂಕ್ ಯು ಕಣ್ಣ. ಅರ್ಥ ಆಯ್ತಾ ಗೈಸ್? ಟ್ರಾನ್ಸ್ಲೇಟ್ ಮಾಡ್ಬೇಕಾ? ನನ್ ಬಗ್ಗೆನೆ ನಾನೇ ಎಮ್ಮೆಗೆ ಹೇಳ್ಕೊಡ್ರಿ ಚೆನ್ನಾಗಿರಲ್ಲ. ಅಚ್ಚ ಹೇಳ್ತಾ ಇರೋದು ಗೈಸ್, ಕೊಡಿದ್ದೇವೆ ನಾನು ಹೇಳ್ತೀನಿ ಗೈಸ್. ಅಚ್ಚ ಹೇಳ್ತಾ ಇರೋದು ದೇವೇಟನ ನನ್ನ ಮದುವೆ ಮಾಡ್ಕೊಂಡಿದ್ದಕ್ಕೇನೆ ಈ ತರ ಎಲ್ಲ ನನ್ ಜೊತೆ ಬಂದು ಹಿಂಗೆ ನೋಡಕ್ ಆಗ್ತಾ ಇರೋದು. ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಹಿಂಗ ಬರ್ತಾ ಇದ್ದಿಲ್ಲ ಅಂತ ಹೇಳ್ತಾ ಇರೋದು. ಅದೌದು ಖಂಡಿತ ಅಂತೆ ಗೈಸ್. ಅದೆಲ್ಲ ನೋಡಿ, ಅದೆಲ್ಲ ಹಣ್ಣು ಏನ್ ಅನ್ನೋದು ಝೂಮ್ ಮಾಡಿದೆ ಅಟ. ಚಪ್ಪಲಿ ಬಿಚ್ಚಬೇಕು ಗೈಸ್. ಚಪ್ಪಲಿ ಬಿಚ್ಚಿ ಬ್ಯಾಗ್ ಅಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ಬೇಕು. ಗೈಸ್ ನಮ್ಮಮ್ಮ ಶೂ ಕೊಡಕ್ಕೆ, ಶೂ ಬ್ಯಾಗ್ ಕೊಡಕ್ಕೆ ಬಂದ್ಬಿಟ್ರ. ಎಲ್ಮ ಕೊಟ್ಟೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಕೊಟ್ಬಿಟ್ಟು ಹಿಂಗ್ ಬಂದಿದ್ದಾರೆ ಗೈಸ್. ಹಿಂಗ್ ಕಟ್ಟಿದ್ದಾರೆ ಇದು ಅಂತ ಗೊತ್ತಿಲ್ಲ. ಹೌ ಡಿಡ್ ದೇ ಬಿಲ್ಡ್ ದಿಸ್? ಐ ಡೋಂಟ್ ನೋ ಬೇಬಿ. ಒಂಥರ ಪೀಸ್ಫುಲ್ ಆಗಿಲ್ಲ ಮೈಂಡ್? ಪೀಸ್ಫುಲ್ ಆಗಿದೆ ಅಲ್ಲ, ಏನೋ ಒಂಥರ ಮೈಂಡ್ ಚೆನ್ನಾಗಿದೆ. ಇಲ್ಲಿ ಇಷ್ಟು ಇದ್ ನಡೆದ್ರೆ ಇದ್ ಮೇಲೆ ಇಷ್ಟು ಕೋಲ್ಡ್ ಆಗಿದೆಲ್ಲ ಫೀಟು. ಹೌದು, ಇದು ಇಟ್ಕೆ ಕಲ್ಲು ಅಂತಾರಲ್ಲ, ಅದ್ರದ್ದು ಅದಕ್ಕೆ ಕೋಲ್ಡ್. ಭಯಂಕರಲ್ಲ ಉಂಟನ. ಗೈಸ್ ಇದು ಆಕ್ಚುಲಿ ಬಂದು ಲೋಟಸ್ ಟೆಂಪಲ್ ಅಲ್ಲ, ಇದು ಬಂದು ಬಹುಲಾ ಅಂತ ಕರೀತಾರೆ. ಇದು ಪ್ಯಾಂಪ್ಲೆಟ್ ಅಲ್ಲೇ ಕೊಟ್ಟಿದ್ದಾರೆ, ಹೌಸ್ ಆಫ್ ವರ್ಕ್ಶಿಪ್ ಬಹುಲಾ ಅಂತ. ಸಿನ್ಸ್ ಅದು ಲೋಟಸ್ ಸ್ಟ್ರಕ್ಚರ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ ಎಲ್ಲರೂ ಲೋಟಸ್ ಟೆಂಪಲ್ ಅಂತ ಈಸಿಯಾಗಿ ಕರೆಯೋದು. ಬಟ್ ಇಟ್ಸ್ ನಾಟ್ ಎ ಲೋಟಸ್ ಟೆಂಪಲ್. ಅದು ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಬೇಕು. ನನಗೂ ಗೊತ್ತಿದ್ದಿಲ್ಲ, ಇವ್ರು ಇನ್ಫಾರ್ಮೇಶನ್ ಕೊಟ್ಟ ಮೇಲೇ ನಂಗೆ ಗೊತ್ತಾಗಿದ್ದು. ಗೈಸ್ ಫೈನಲಿ ಲೋಟಸ್ ಟೆಂಪಲ್ ಮುಗಿಸ್ಕೊಂಡು ಕಾರಲ್ಲಿ ಎಕ್ಕಿದ್ವಿ. ಕೊಲ್ಲೂರು, ಮೂಗಾಂಬಿಗ, ಮತ್ತೆ ಧರ್ಮಸ್ಥಳ, ಅಯ್ಯಪ್ಪುರಂ, ಸುಬ್ರಹ್ಮಣ್ಯ ಇಡೆಲ್ಲ ಹೋಗಂಗಲೇ ಪೈಸೆ ಕೊಡ್ತೀರಿ ಕಾರಲ್ಲಿ. ಅದೆಲ್ಲ ಒಂದು ಲೈಕ್ ಎಂಟ್ರಿ ಫೀಸ್, ಲೈಕ್ VIP ಎಂಟ್ರಿ ಎಲ್ಲ ಇರುತ್ತೆ ಆ ಟೆಂಪಲ್ ಅಲ್ಲ. ಆದ್ರೆ ಈ ಟೆಂಪಲ್ ಅಂತೂ VIP ಎಂಟ್ರಿ ಇಲ್ಲ, ಎಂಟ್ರಿನೂ ಇಲ್ಲ ಪೀಪಲ್ ನಾರ್ಮಲ್ ತರಾನೇ. ನೀವು ಇಷ್ಟೇ ದೊಡ್ಡರಾದ್ರೂ ನಾರ್ಮಲ್ ಇದಲ್ಲಿ ಸೇಮ್ ಲೈನಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ಗೈಸ್ ನಾವು ರೆಡ್ ಫೋರ್ಟಿಗೆ ಬಂದ್ವಿ. ಆಟೋದಲ್ಲಿ ಹೋಗ್ತಾ ಇದೀವಿ ಯಾಕಂದ್ರೆ ತುಂಬಾ ಇದೆ ಅಂತ ನಡ್ಕೊಂಡು ಹೋಗೋದು. ಅದಕ್ಕೆ ಅಮ್ಮ ಕುಟಿ ಹೋಗ್ತೀನಿ ಅಚ್ಚ ಪಾಪ. ಗೈಸ್ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಇದು ಆ ರಾಜ ಈ ಪ್ಲೇಸ್ ಬಿಲ್ಡ್ ಮಾಡಾಗ ಇಲ್ಲಿ ಫುಲ್ಲು ಅಲ್ಲಿ ನೀರ್ ಹಾಕ್ಬಿಟ್ಟಿದ್ರಂತೆ ಗೈಸ್. ಯಾವ ಕಲ್ಲಗಲ್ಲೂ ಎಕ್ಕಿ ಹೋಗ್ಬಾರ್ದು ಅಂತ. ಮತ್ತೆ ಫುಲ್ ಆರ್ಮೀಸ್ ಅಲ್ಲಿರ್ತಾ ಇದ್ರು. ಆ ಹೋಲ್ಸ್ ಕಾಣ್ತಿದ್ಯಲ್ಲ ಅಲ್ಲಿ. ಗೈಸ್ ಫೈನಲಿ ರೆಡ್ ಫೋರ್ಟಿಗೆ ಬಂದಾಯ್ತು. ಹೋಗೋ ದಿವಸ ನಾನು ಫುಲ್ ಬೇಜಾರಲ್ಲ ಹೋದೆ ಮನಾಲಿಗೆ. ಇವಾಗ ಬೆಂಗಳೂರಲ್ಲ ಸಾರಿ ಕಾಸರಗೋಡು ಹೋಗಾಗ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಇದು ಗೈಸ್ ರೆಡ್ ಫೋರ್ಟ್ ಅಲ್ವಾ? ಹೌದು, ತುಂಬಾ ಆಸೆ ಆಯ್ತು ರೆಡ್ ಫೋರ್ಟಿಗೆ ಹೋಗ್ಬೇಕಂತ. ಇವಾಗ ಬಂದಾಯ್ತು ಗೈಸ್. ಇದು ಒಂದು ಜಸ್ಟ್ ನೆಕ್ ಪೀಸ್ ತಗೊಂತ ಇದೀವಿ, ಜಸ್ಟ್ ಒಂದು ಮೆಮೊರಿಗೆ. ಇದು ಚೆನ್ನಾಗಿದೆ. ಇದು ನನ್ನ ಸೀರೆಗೆ ಚೂಡಿದಾರ್ಗೆ ಹಾಕೊಂಡ್ರೆ ಚೆನ್ನಾಗಿದೆ. ಚೆನ್ನಾಗಿದೆ ದೇವಟ, ಚೆನ್ನಾಗಿದೆ. ನಿಮ್ಮ ಹಸ್ಬೆಂಡ್ ಹೇಳಿದ್ರೆ ತಗೋಮ್ಮ ಹೇಳಿ ಚೆನ್ನಾಗಿದೆ ಇಲ್ಲ ಅಲ್ಲಿ ಹೋಗ್ಬೇಕಾ? ಚೆನ್ನಾಗಿದೆ. ಬೇಡ ಇವಾಗ ಕಟಿಮಲ
ಅಂತನಾ? நல்லா இருக்கு. ಗೈಸ್ ನೋಡಿ ಗೈಸ್, ನಮ್ಮಮ್ಮ ತಗೊಂಡ್ರು 150 ಗೈಸ್ ಅಷ್ಟೇ. ಆದ್ರೆ ಇವರು ತಗೊಂಡಿದ್ದಾರೆ ಗಾಯ್ಸ್, ನಾನು ತಗೊಂಡಿದ್ದೀನಿ ಜಸ್ಟ್ 100 ರೂಪೀಸ್ ಗೈಸ್ ಅಷ್ಟೇ. ಅದು ಮಾಲಾಚ ಇದು ఇంకేంటి నోకచ్చ ಅದು ಡಿಫರೆಂಟ್ ಪ್ಯಾಕೆಟ್ಲೇ ಉಂಟು. ಈ ಚೂಡಿದಾರಿಗೆ ಮ್ಯಾಚ್ ಆಗ್ತಿದೆ. ಮ್ಯಾಚ್ ಆಗುತ್ತಿಲ್ಲ. ಫಸ್ಟ್ ಟೈಮ್ ನೀವೆಲ್ಲ ಒಳ್ಳೆ ಕಮೆಂಟ್ ಕೊಡ್ತಾ ಇದ್ದೀರಾ, ಖುಷಿ ಆಗ್ತಿದೆ ನನಗೆ. ಒನ್ಸ್ ಅಪಾನ್ ಅ ಟೈಮ್ ಕಿಂಗ್ ಅಲ್ಲಿ ಕೂತ್ಕೊಂತ ಇದ್ರು, ಮತ್ತೆ ಇಲ್ಲೆಲ್ಲ ಮೇ ಬಿ ಪ್ರೋಗ್ರಾಮ್ ನಡೀತಾ ಇತ್ತು ಅನ್ಸುತ್ತೆ. ಗೈಸ್ ಇಷ್ಟು ಚೆನ್ನಾಗಿದೆ ಗೈಸ್ ನಾನಿದು ಒಂದು ತಗೊಂಡೆ ಜಸ್ಟ್ 100 ರೂಪೀಸ್. ಯಾವಾಗಾದ್ರೂ ನಾನು ದೇವೇಟ ಲೈಕ್ ಔಟ್ ಆಫ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿಂದ ಒಂದು ಮೆಮೊರಿಗೆ ಒಂದು ಐಟಮ್ಸ್ ಇಸ್ಕೊತೀವಿ. ಸೊ ಇದೊಂದು ತಗೊಂಡೆ, ಮತ್ತೆ ಇನ್ನೊಂದು ಮಾಲ್ದೀವ್ಸ್ಗೆ ಹೋಗಾಗನು ನಾವು ಒಂದು ಐಟಮ್ ತಗೊಂಡಿದ್ವಿ. ಸೊ ಇಲ್ಲ ಒಂದು ಕಲೆಕ್ಷನ್ ಗೈಸ್ ಮೆಮೊರಿಗೆ. ಗೈಸ್ ಒಂದು ದೊಡ್ಡ ಅವಶ್ಯಕನೇ ಆಗ್ಬಿಡ್ತು. ಏನಂದರೆ ನಾವು ಫ್ಲೈಟ್ ಮಿಸ್ ಮಾಡ್ಕೊಂಡ್ವಿ. ಡೆಲ್ಲಿ ಟು ಮ್ಯಾಂಗ್ಳೂರು ಫ್ಲೈಟ್ ಇದ್ದಿದ್ದು 5:20 ಈವ್ನಿಂಗ್, ಆದರೆ ನಾವು ಡೆಲ್ಲಿ ಏರ್ಪೋರ್ಟ್ಗೆ 4:30 ರೀಚ್ ಆದ್ವಿ. ಆ್ಯಂಡ್ 5 o'clockಗೆಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ರು. ಸೊ ತುಂಬ ಬೇಜಾರಾಗ್ಬಿಡ್ತು ಗೈಸ್. ಮತ್ತು ನಾವು ಎಕ್ಸ್ಟ್ರಾ 12,500 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ, ಅದು ಡೈರೆಕ್ಟ್ ಫ್ಲೈಟ್ ಸಿಕ್ಕಿಲ್ಲ ನಮಗೆ, ಕನೆಕ್ಟಿವಿಟಿ ಫ್ಲೈಟ್ ಸಿಕ್ಕಿದ್ದು. ಅದು ಡೆಲ್ಲಿ ಟು ಬ್ಯಾಂಗ್ಳೂರು, ಮತ್ತು ಬ್ಯಾಂಗ್ಳೂರಿಂದ 5 ಗಂಟೆ ಮಾರ್ನಿಂಗ್ ಮ್ಯಾಂಗ್ಳೂರ್ಗೆ ಫ್ಲೈಟ್ ಇದ್ದಿದ್ದು. ಸೊ ಇಟ್ ವಾಸ್ ಅ ಬಿಗ್ ಜರ್ನಿ. 3 ಫ್ಲೈಟ್ಸ್ ನಾವು ತೊಗೊಂಡ್ವಿ. ಡೆಲ್ಲಿ ಟು ಬ್ಯಾಂಗ್ಳೂರು ಅದೊಂದು ಫ್ಲೈಟು, ಮತ್ತು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ಗೆ ಒಂದು ಫ್ಲೈಟು, 2 ಫ್ಲೈಟ್ಸ್ ತೊಗೊಂಡ್ವಿ ಗೈಸ್. ಸೊ ಈ ಟೆನ್ಷನ್ಗೆ ನಾವು ಊಟ ಮಾಡಿಲ್ಲ ಗೈಸ್. ಅದಕ್ಕೆ ನಾವು ಫ್ಲೈಟಲ್ಲಿ ಊಟ ಮಾಡೋಣ ಅಂತ 2 ಮ್ಯಾಗಿ ಇಸ್ಕೊಂಡ್ವಿ. ಅದು 800 ರೂಪೀಸ್ ಆಯಿತು ಗೈಸ್. ಮತ್ತು ಅಚ್ಚ ಗೀ ರೈಸ್ ಮತ್ತು ದಾಲ್ ಪನ್ನೀರ್ ತೊಗೊಂಡ್ರು, ಅದಕ್ಕೆ 400 ಆಯಿತು. ಅಮ್ಮ ಕುಟಿ ಒಂದು ಮ್ಯಾಗಿ ತೊಗೊಂಡ್ರು, ಅದು 400. ನಮ್ಮಮ್ಮ ಟೀ ತೊಗೊಂಡ್ರು ಗೈಸ್, ಅದಕ್ಕೆ 200 ರೂಪೀಸ್ ಆಯಿತು. ಈ ಟ್ರಿಪ್ಪಿಂದ ಒಂದು ಲೆಸನ್ ಕಲಿತೆ, ಯಾವಾಗ ಫ್ಲೈಟ್ ಬುಕ್ ಮಾಡಿದ್ರೆ 2 hours ಬಿಫೋರೇ ಏರ್ಪೋರ್ಟಿಗೆ ಹೋಗಿ ಚೆಕ್ ಇನ್ ಮಾಡ್ಕೊಬೇಕು ಗೈಸ್. ಫೈನಲಿ ಇವಾಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಬಂದಿದ್ದೀವಿ. ಜಸ್ಟ್ ಇವಾಗ ರೀಚ್ ಆದ್ವಿ ಗೈಸ್. ಆ್ಯಕ್ಚುಲಿ ಮೇನ್ ಏನಾಯಿತು ಅಂದರೆ ನಾವು ತಪ್ಪು ಕೆಲಸ ಮಾಡಿದ್ದು, ರೆಡ್ ಫೋರ್ಟಿಗೆ ಹೋಗಿ ತುಂಬ ಟೈಮ್ ತೊಗೊಂಡ್ಬಿಟ್ವಿ ಗೈಸ್ ಸುತ್ತಾಡೋಕ್ಕೆ. ಸೊ ನಾವು ಒಳಗಡೆ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗೋಕ್ಕೆ 4:30 ಆಯಿತು, ಓಕೆನಾ. ಮತ್ತು 4:30 ಆದಮೇಲೆ ಇವನೇನು ಮಾಡಿಬಿಟ್ಟ ಕಾರ್ ಡ್ರೈವರವನು, ಫಸ್ಟು ನಮಗೆ 80 ಕಿಲೋಮೀಟರ್ಗೆ 2,500 ಚಾರ್ಜ್ ಮಾಡ್ತೀವಿ ಅಂತ ಅಂದಿದ್ದ. ನಾನು ಓಕೆ ಅಂತ ಹೇಳಿದೆ. ಅದಾದಮೇಲೆ ಎಕ್ಸ್ಟ್ರಾ ನಾವು 45 ಕಿಲೋಮೀಟರ್ ಸುತ್ತಾಡಿದ್ದೀವಿ. ಸೊ ಟೋಟಲ್ 125 ಕಿಲೋಮೀಟರ್ ಆಯಿತು ಅಂತ ಇಷ್ಟು ಚಾರ್ಜ್ ಮಾಡ್ದ, 4,100 ಅಂದ. ಸೊ ನಾನು ಅಲ್ಲೇ ಅವನ ಹತ್ರ ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿ ಮಾತಾಡೋಕ್ಕೇ ಅಲ್ಲಿ ಆರ್ಗ್ಯೂ ಮಾಡ್ತಾಯಿದ್ದೆ, ಏನಕ್ಕೆ ಇಷ್ಟು ಅಷ್ಟು ಅಂತ ಏನೇನೋ ಒಂಥರ ನನಗೆ ಸ್ಕ್ಯಾಮ್ ಮಾಡ್ತಾಯಿದ್ದಾನೆ ಅಂತ ಏನೋ ಅನಿಸಿ ನಾನು ಫುಲ್ ಆರ್ಗ್ಯುಮೆಂಟ್ ಮಾಡ್ತಾ ಇರಾಗ ಟೈಮಲ್ಲಿ 4:45 ಆಗಿಬಿಡ್ತು. ನಾನು ಟೈಮೇ ನೋಡಿಲ್ಲ. ನಮ್ಮದು ಫ್ಲೈಟ್ ಟೈಮ್ ಇದ್ದಿದ್ದು 5:20. ಅದಾದಮೇಲೆ ಅಷ್ಟು ಆರ್ಗ್ಯುಮೆಂಟ್ ಮಾಡಿ ಫುಲ್ ಪೇಮೆಂಟ್ ಕೊಟ್ಟೆ. ಅದಾದಮೇಲೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿದೆ ಅಂತ ಅನಿಸ್ತಿದೆ ಇವಾಗ ನನಗೆ. ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ, ಬ್ಯಾಗ್ ಕೊಡಾಗ ಗೇಟ್ ಈಸ್ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟ ಕೌಂಟರಲ್ಲಿ. ನನಗೆ ಎದೆನೇ ಢಮ್ ಅಂದ್ಬಿಡ್ತು. ಯಾಕಂದರೆ ನಾವು ಫ್ಲೈಟ್ ಟಿಕೆಟು ರಿಟರ್ನ್ ಟಿಕೆಟ್ ನಾವು ಇಷ್ಟು 33,000 ಪೇ ಮಾಡಿದ್ವಿ ಗೈಸ್. ನನಗೆ ಢಮ್ ಅಂದ್ಬಿಡ್ತು. ಅಯ್ಯೋ ಎಲ್ಲಪ್ಪ ಇವತ್ತು ಹೋಗೋಕ್ಕಾಗುತ್ತೆ. ಯಾಕಂದರೆ ಸಂಡೇ ಬಂದು ಅಚ್ಚ ಆಫೀಸ್ ಮೇನು, ಯಾಕಂದರೆ ತುಂಬ ಜನ ಬರೋದು ಸಂಡೇಸ್ ಟೈಮಲ್ಲೇ. ನಂಬಿಕೆಯಿಂದ ಬರ್ತಾರೆ, ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅಚ್ಚ ಹತ್ರ ಬರ್ತಾರೆ. ಮತ್ತು ನಂಬಿ ಬರ್ತಾರಲ್ವ, ಆ ಟ್ರಸ್ಟ್ ಇಶ್ಯೂಸ್ನ ಬ್ರೇಕ್ ಮಾಡಬಾರ್ದು ಅಂತ ಆ್ಯಕ್ಚುಲಿ ಅಚ್ಚ ಹೋಗೋದು ಥರ್ಸ್ಡೇ ಮತ್ತು ಸಂಡೇಸ್ ಆಫೀಸ್ಗೆ. ಸೊ ಥರ್ಸ್ಡೇ ಈ ಸತಿ ಹೋಗೋಕ್ಕಾಗಿಲ್ಲ ಅಂತ ಇಲ್ಲವ್ರು ಇಷ್ಟೊಂದು ಜನ ಫೋನ್ ಮಾಡಿ, ಜೋಲ್ಸರೆ ಇವತ್ತೇನು ನೀವು ಆಫೀಸಲ್ಲಿ ಇಲ್ವಾ ಅಂತ ಫುಲ್ಲು ತುಂಬ ಜನ ಕಾಲ್ ಮಾಡಿ ಕೇಳಿದ್ರು ಥರ್ಸ್ಡೇ. ಅವಾಗ ಅಚ್ಚ ನಾನು ಇವತ್ತಿಲ್ಲ, ಭಾನುವಾರ ಬನ್ನಿ ಅಂತ ಇಷ್ಟೊಂದು ಜನಕ್ಕೆ ಕಾಲ್ ಮಾಡಿ ಮಾಡ್ತಾ ಇರಾಗ ಅಚ್ಚ ಅವರಿಗೆ ರಿಸೀವ್ ಮಾಡಿ ಹೇಳ್ತಾಯಿದ್ರು, ಭಾನುವಾರ ಬನ್ನಿ ನಾನು ಇರ್ತೀನಿ ಅಂತ. ಇವಾಗ ಭಾನುವಾರನೂ ಹೋಗೋಕ್ಕಾಗಲ್ಲ ಅಂದರೆ ಅಚ್ಚ ಕೋಪನೇ ಬಂದ್ಬಿಡ್ತು. ನಾನು ಫ್ಲೈಟು ಇದಾಯಿತು ಅಚ್ಚ, ವಿ ಮಿಸ್ ದಿ ಫ್ಲೈಟ್ ಅಂತ ಹೇಳಿದಕ್ಕೆ ಅಚ್ಚ ಕೋಪನೇ ಬಂದ್ಬಿಡ್ತು. ಆದರೆ ನನ್ನ ಹತ್ರ ತೋರಿಸ್ಕೊಂಡಿಲ್ಲ, ಸೈಲೆಂಟಾಗಿ ಅವ್ರ ಮುಖ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡ್ತು ಅವ್ರಿಗೆ ಕೋಪ ಬರ್ತಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಫ್ಲೈಟ್ ಯಾವಾಗಿದೆ ಅಂತ ಕೇಳೋಕೆ ಹೋದರೆ, ಡೈರೆಕ್ಟ್ ಫ್ಲೈಟ್ ಇರೋದು ನಾಳೆ 5:20ಗೆ ಗೈಸ್.
ಮತ್ತು ಇವತ್ತು ಇರೋದು ಕನೆಕ್ಟಿವಿಟಿ ಫ್ಲೈಟು. ಸೊ ಅದು ಒಂದು 5 ಗಂಟೆಗೆ ಇರೋದು ಗೈಸ್. ಇವಾಗ 4 ಅವರ್ಸ್ ಇದೆ ಗೈಸ್ ನಮಗೆ. ಮ್ಯಾಂಗ್ಳೂರ್ಗೆ ಇಷ್ಟು ಗಂಟೆ 6:30ಗೆ ರೀಚ್ ಆಗ್ತೀವಿ ಮ್ಯಾಂಗ್ಳೂರು. ನಮ್ಮ ಕಾರ್ ಡ್ರೈವರ್ ಅವ್ರು ಬರ್ತಾ ಇದ್ದಾರೆ, ಅವ್ರು ನಮ್ಗೆ ಗೊತ್ತಿರೋರೆ. ಏರ್ಪೋರ್ಟ್ ಹತ್ರ ಬಂದರೆ ಅವ್ರು ನಮ್ಮನ್ನ ಪಿಕ್ ಮಾಡಿಕೊಂಡು ಅಚ್ಚನ 7:30 ರೀಚ್ ಮಾಡಿಸ್ಬೇಕು. ಮತ್ತು ತಕ್ಷಣ ಸ್ನಾನ ಮಾಡಿಸಿ ಅಚ್ಚನ ನಾಷ್ಟ ತಿನ್ನಿಸಿ ಅಚ್ಚನ ಬೇಗ ಆಫೀಸ್ಗೆ ಕಳಿಸ್ಬೇಕು ಗೈಸ್. ಇವಾಗ ಅಚ್ಚಗೋಸ್ಕರನೇ ನಾವು ಇಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇರೋದು ಗೈಸ್. ಆಚೆ ಬಂದ್ವಿ ಎಕ್ಸಿಟ್ ಆಗಿ, ಜಸ್ಟ್ ಕಾಫಿ ಕುಡಿಯೋಣ ಅಂತ. ಅಚ್ಚ ಫಸ್ಟ್ ಟೈಮ್ ಕಾಫಿ ಕುಡಿತಾ ಇರೋದು. ಆಮೇಲೆ ಕಾಫಿ ಹಿಂಗೇನೇಂಡಿ ಕೈಕಿನ ಕಷಾಯಂ. ನಮ್ಮ ಬೆಂಗಳೂರು ಕಾಫಿ ಕಷಾಯ ಆಣೋ. ಅಮ್ಮ ಕುಟಿ ರಿಯಾಕ್ಷನ್ ನೋಡಿ ಗೈಸ್. ಕುಡಿಕೋಣ ಗೈಸ್. ಒಂದು ಕಾಫಿ ಬಂದು 120 ಗೈಸ್. ಟೋಟಲ್ 480 ರೂಪೀಸ್ ಆಯಿತು. ದೇವಟ ಒಂದು ಸ್ವಲ್ಪ ರಶಿಕಣಂ ನನಗೂ ಕೊಡಬೇಕು. ಯಾವಾಗಿಟ್ಲ 480 ರೂಪೀಸ್ ಟೋಟಲು. ಅದಕ್ಕೆ ನಾನು ಕುಡಿಯೋದೇ ಇತ್ರ ಅಲ್ಲೇ. ನಾನು ಅಷ್ಟು ಕುಡಿಯೋದೇ ಇಲ್ಲ ಗೈಸ್. ಕೊಡ್ದಿರೋ ಓಡೋಗ್ತಿರೋದು ನೋಡಲ್ಲಿ. ಇವಾಗ ಚೆನ್ನಾಗಿದೆ ನೋಡು. ಚೆನ್ನಾಗಿದ್ಯಾ ಆಮೇಲೆ ಕುಡಿಕೆ ಚೆನ್ನಾಗಿದೆ. ನಾನು ಜಸ್ಟ್ 2-3 ಸಿಪ್ ಕುಡಿಯೋದು ಗೈಸ್ ಅಷ್ಟೇ. ಅದಕ್ಕೆ ಇವ್ರ ಹತ್ರ ಕುಡಿಯೋಣ ಅಂತ ನೋಡಿ. ಮೇಡಮ್ ಹೇಳ್ತಾರೆ ನನ್ನ ಬಗ್ಗೆ ಪರಾಮೆ അവിടെ വെക്കും. ಅರ್ಥ ಆಯ್ತಾ ಗೈಸ್? ನಾನು ಏನು ತಗೊಂಡ್ರು ಸ್ವಲ್ಪನೇ ಕುಡಿಯೋದು. ಟೀ ಕಾಫಿದಲ್ಲಿ ಎಸ್ಪೆಷಲಿ ಸ್ವಲ್ಪನೇ ಕುಡಿಯೋದು, ಮಿಕ್ಕಿದ್ದು ಹಂಗೆ ಇಟ್ಬಿಡ್ತೀನಿ ಗ್ಲಾಸಲ್ಲಿ. 480 ಅಚ್ಚ ಟೋಟಲ್. ಈ ಮೇಡಮ್ಗೆ ಈಗ ಬನಾನಾ ಕೇಕ್ ಬೇಕಂತೆ. ಇವಾಗ ಹೋಗ್ತಾ ಇದ್ದೀನಿ ಬನಾನಾ ಕೇಕ್ ತಗೊಬರಕ್ಕೆ. ಬೇಬಿ ಬನಾನಾ ಕೇಕ್ ಬೇಕಂತೆ. ನೀವೇ ಪೇ ಮಾಡ್ಬೇಕಾಗಿರೋದು. ಬನ್ನಿ ಕೊಡಿ ಇಲ್ಲಿ ಮೊಬೈಲು. ನಿಂಗೆ ಬೇಕಮ್ಮ ಬನಾನಾ ಕೇಕು? ಅಚ್ಚ ನೋಡಿ. ಅಯ್ಯೋ ಅಮ್ಮ ಕುಟಿ ಏನು ಮಾಡ್ತಾ ಇದಾರ ಅಂತ ಗೊತ್ತಿಲ್ಲ ಎಂದ ಅಕ್ಕನಂಡ ಅವಡೆ ಗೈಸ್. ಅಚ್ಚ 12ವರೆಗೆ ಸನ್ ಗ್ಲಾಸ್ ಹಾಕೊಂತ ಇದಾರೆ ಗೈಸ್. ಹಾಕೊಂಡು ಕೂತಿದ್ದಾರೆ ಗೈಸ್. ನೋಡಿ ಇನ್ನೊಂದು ಸ್ಪೂನ್ ನಿನಗೆ ಬೇಡವಾ? ಶೇರಿಂಗ್ ಇಸ್ ಕೇರಿಂಗು. ಥ್ಯಾಂಕ್ ಯು. ಬನಾನಾ ಕೇಕ್ ಅಂತೆ ಗೈಸ್. ಅಚ್ಚ ಸನ್ ಗ್ಲಾಸ್ ಇದೆ. ಇದೊಂದು ಬೇಕಂತೆ. ಪಫ್ ಬೇಕಾ? ಅದು ಮಫಿನ್ ಹೋಗಿ ಪಫ್ ಅಂತ ಕರೀತಾರೆ ಗೈಸ್ ನಮ್ಮಮ್ಮ. ನಮ್ಮ ಮಗು ಇವಾಗೆ ಸ್ವಲ್ಪ ಬೆಟರ್ ಆಗಿರೋದು. ಸಾಯಂಕಾಲ ತುಂಬಾ ಅಚ್ಚನೇ ನಂಗೆ ನೋಡಕ್ ಆಗ್ತಾ ಇಲ್ಲ. ಅಮ್ಮೆ ಇದಂದಮ್ಮೆ ಹಾಕಿ ವಡೆ. ಇದು ಅಮ್ಮ ಕುಟಿ ಹಾಕ್ಯದ. ಇದು ಅಮ್ಮ ಕುಟಿಯನ್ನೇ ಹಾಕ್ಯದ. ഇങ്ങനെ ബാക്കോട്ട് ആയി അച്ഛാ. അത് കണ്ടിട്ടില്ലേ? നീളം പൊളി ആയി. ನೈಟ್ ಸನ್ಗ್ಲಾಸ್ ಹಾಕೋರು ಇವರೇ ನಮ್ಮ ಅಚ್ಚನೆ. ಡಸ್ಟ್ಬಿನ್ ಅಲ್ಲಿ ಚಾಡನ್ ಅಚ್ಚ. ಯಾರು ನಂಗೆ ಕೊಡ್ತಾ ಇಲ್ಲ ಕಾಫಿ. ಇವರೇ ಕೊಟ್ಬಿಟ್ರಪ್ಪ ಕಾಫಿ. ನಲ್ಲೆಂಡ್ ಅಚ್ಚ ಕಾಫಿ. ദാടി വന്നിട്ടുണ്ട്. യാര് പറഞ്ഞോ നല്ലേ ಕಾಫಿ ಏನಕ್ಕೆ ತರಾತೆ? ಅಮ್ಮೆ ಫುಲ್ ಕುಡಿಚಲ್ಲೇ. ಬೇಡ ಬೇಡ ಅಂತ ಅಂದ್ರು ಕಾಫಿನ. വേണ്ട 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 പറയുന്നു ಕಾಫಿ. ഇപ്പൊ എന്തിനീ ಫುಲ್ ಕುಡಿಚು ಗೈಸ್. ಇವಾಗ ನಮ್ಮ ಅಮ್ಮಗೆ ಸಮೋಸ ಬೇಕಂತ. ಇವಾಗ ಸಮೋಸ ಮತ್ತೆ ವಾಟರ್ ಬಾಟಲ್ ನೋಡಿ ಗೈಸ್ ಕೈಯಲ್ಲಿ ಇಟ್ಕೊಂಡಿರೋದು, ಅದು ಬೇಕಂತೆ ಗೈಸ್. ಅದಕ್ಕೆ ತಕ್ಕೊಟ್ಟೆ ಗೈಸ್. ಇವಾಗ ಆಚೆ ಬಂದಿದ್ದಕ್ಕೇನೆ ನನಗೆ ಬಿತ್ತು 1000 ಚಾರ್ಜಸ್ಸು. ನೋಡಿ ಇನ್ನೊಬ್ರು ನೋಡ್ತಾನೇ ಇದ್ದಾರೆ ಒಳಗಡೆ ಏನಿದೆ ಅದೇನೋದು ಅಂತ. ಕಣ್ಣು ಮಿಟಕ್ಸ್ತೀರ ನೋಡ್ತಾ ಇರೋದು. ನೋಡಿ ನೋಡಿ ನೋಡಿ. ನಮ್ಮಮ್ಮ ಒಂದು ಫೋಟೋ ಮಾತ್ರ ಕೇಳಿದ್ದು ಗೈಸ್. ಅದಕ್ಕೆ ಅಚ್ಚ ಡೆಡಿಕೇಶನ್ ನೋಡಿ ಗೈಸ್. ಸಮೋಸ ಸಮೋಸ 5 ಸಮೋಸ. ಕುಟ್ಟಿ ಕುಟ್ಟಿ ಅಮ್ಮೆ ಮಕ್ಕಳೇಪ್ಪ ಇವ್ರು 3 ಜನ
ಸೀರಿಯಸ್ಲಿ ಬೇಬಿ ದರ್ ಕಿಡ್ಸ್ ವಿ ಆರ್ ಎಲ್ಡರ್ಸ್ ಹಂಗಾಗ್ಬಿಟ್ಟಿದೆ. ಆಗಿದೀವಮ್ಮ ನಾವು 3 ಜನ. 3 ಜನನ ನಾವೇ ನೋಡ್ಕೊಳ್ಳೋ ಥರ ಆಯಿತು. ಪರವಾಗಿಲ್ಲ ಬಿಡು, ಒಳ್ಳೇದು. ಒಳ್ಳೇದಲ್ವಾ? ಅದು ಯಾರಿಗೂ ಸಿಕ್ಕಲ್ಲಮ್ಮ. ಕೊಲ್ಲೆಡ್ನ ಪಕ್ಷ ಅಚ್ಚ ಎಂದಿನಿ ಕನ್ನಡಿ ಇಟ್ಟು ಈ ನೈಟಲ್ಲಿ ಯಾರು ಕನ್ನಡಿ ಇಡು ಅಚ್ಚ ಬರ. ನಾವು ಇಷ್ಟು ಖುಷಿಯಾಗಿರೋದು ಅನ್ಸುತ್ತೆಮ್ಮ. ಹೌದು. ಓಹ್ ಅಚ್ಚ ಫೋಟೋ ನೋಡಿ ಗೈಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಿಂಗಿದೆ ಅಂತ. ಗ್ರೀನ್ ಚಟ್ನಿ ಆಡು. പുലി ഇപ്പൊ കളിക്കമ്മേ ഒരു കടി എങ്ങനെ ಬೇಬಿ ಟಿಶ್ಯೂ ಅಮ್ಮ ಟಿಶ್ಯೂ ಕೊಡ್ಮ. ಬೇಬಿ ಬೇಬಿನೇ ಬರತ್ತೆ ಈ ಬಾಯಲ್ಲಿ. ಈ ಬಾಯಲ್ಲಿ ಬೇಬಿ ಬೇಬಿ ಅಂತಾನೆ ಬರುತ್ತೆ. ಏನಕ್ಕೆ ഗൈസ് ಗೈಸ್ 6 ಗಂಟೆಗೆ ಇರೋದು ನಮ್ಮ ಫ್ಲೈಟು. ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ ಏರ್ಪೋರ್ಟಲ್ಲಿ. ಸುಮ್ಮನೆ ಶಾಪಿಂಗ್ ಮಾಡ್ಕೊಂಡು ಬರ್ತಾನೆ ಇದೀವಿ. ಒಂದು ಅಂಗಡಿಗೆ ಹೋಗೋದು, ಆ ಸ್ವೀಟ್ ಚೆನ್ನಾಗಿದೆ, ಅದು ಸುಮ್ಮನೆ ಟೆಸ್ಟರ್ ತೊಗೊಳೋದು, ತಿನ್ನೋದು ಸ್ಯಾಂಪಲ್ನ. ಸರಿ ಇದೊಂದು ತೊಗೊಳ್ಳೋಣ. ಇಷ್ಟೊಂದು ತೊಗೊಂಡ್ಬಿಟ್ಟಿದೆ, ಇಷ್ಟೊಂದು ಶಾಪಿಂಗ್ ಆಗಿಬಿಟ್ಟಿದೆ ಗೈಸ್. ಇಲ್ಲೇ ಒಂದು 5,000 ಖರ್ಚಾಗ್ಬಿಟ್ಟಿದೆ ಗೈಸ್ ಇವ್ರನ್ನ ಕರ್ಕೊಂಬಂದು. ಯಪ್ಪ ನನ್ನ ಮನೆ ಹೋಗೋಷ್ಟಲ್ಲೇ ನನ್ನ ಪರ್ಸು 0 ಬ್ಯಾಲೆನ್ಸ್ ಆಗಿರುತ್ತೆ, 0. ಬಟ್ ಬೆಸ್ಟ್ ಮೆಮೊರಿ ಗೈಸ್. ನಾವು ನಮ್ಮ ತಿರ್ಗಾ ಫ್ಲೈಟ್ನ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ಳು ಬೇಗ ಅದು ಚೆಕ್ ಇನ್ ಮಾಡಿಕೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಕೊಂಡು ಬಂದು ನಮ್ಮ ಗೇಟ್ ಹತ್ತನೇ ಕುತ್ಕೊಂಡ್ಬಿಟ್ಟಿದ್ದೀವಿ ಗೈಸ್. ನೋಡಿ 38 ನಮ್ಮ ಗೇಟು. ಇಲ್ಲೇ ನೆಕ್ಸ್ಟು ಮ್ಯಾಂಗ್ಳೂರ್ ಫ್ಲೈಟ್ ಬರೋದು, ಅದಕ್ಕೆ ಇಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಸ್ಟಾರ್ಟ್ ಆಯಿತು. ಕೊಡಮ್ಮ ಕೊಡಬೇಲೆ ತಿನ್ನೋಕ್ಕೆ ಅಂತ.